ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಪಂದ್ಯ MI ವರ್ಸಸ್ SRH ನಡುವೆ ನಡೀತಾ ಇದೆ. ಸೊ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಅಂಡ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್, ಇವತ್ತಿನ ಮ್ಯಾಚು ಆಕಾಶ್ ಅಂಬಾನಿ ವರ್ಸಸ್ ಕಾವ್ಯ ಮಾರನ್ ಅಂತ ಹೇಳ್ಬೋದು. ಹೌದು. ಸೊ ಇಬ್ರು ಓನರ್ಗಳು ಆಕ್ಚುಲಿ ಸೌತ್ ಆಫ್ರಿಕಾ T20 ಇಬ್ರು ಮುಖಾಮುಖಿ ಆಗಿದ್ರು ಫೈನಲ್ ಅಲ್ಲಿ ಆಕ್ಚುಲಿ ಆಕಾಶ್ ಅಂಬಾನಿ ಗೆದ್ರು ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚು ಎರಡೂ ಕಡೆ ಟೈ ಇದೆ, ಸಖತ್ತು ಮ್ಯಾಚ್ ಆಗುತ್ತೆ ಅಂತ ಹೇಳ್ತೀನಿ ಗೈಸ್. ಓವರ್ ಆಲ್ ಆಕ್ಚುಲಿ ಈ ವೀಕ್ ಫುಲ್ ಹೇಳ್ಬೇಕು ಅಂದ್ರೆ ಹೆವಿ ಥ್ರಿಲ್ಲರ್ ಸಿಗ್ತಾ ಇರೋದಂತೂ ಮ್ಯಾಚ್ಗಳಂತೂ. ಸೂಪರ್ ಓವರ್ ಆಗದೆ ಇರೋದು 4 ವರ್ಷ ಆದ್ಮೇಲೆ ಸೂಪರ್ ಓವರ್ ಆಯ್ತು, ಲೋಯೆಸ್ಟ್ ಡಿಫೆಂಡಿಂಗ್ ಆಯ್ತು, ಹೈಯೆಸ್ಟ್ ಚೇಸಿಂಗ್ ಕೂಡ ಆಯ್ತು. ಸೊ ಒಟ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಬ್ಯಾಕ್ ಬಂದ್ರು ಫಾರ್ಮ್ಗೆ. ಸೊ ಎಲ್ಲ ನಡೀತಾ ಇದೆ ಗುರು ಈ ವೀಕಲ್ಲಿ ಮಾತ್ರ. ಬಟ್ ಇವತ್ತಿನ ಮ್ಯಾಚು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಹೋಪ್ ದಟ್ ಡೇಲ್ ಸ್ಟೇನ್ ಅವರ ಒಂದು ಟ್ವೀಟ್ ನಿಜ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಇವರು ಬೋಲ್ಡ್ ಪ್ರೆಡಿಕ್ಷನ್ ಕೊಟ್ಟಿದ್ದಾರೆ. ಸೊ 300 ರನ್ಸ್ ಬರುವಂತ ಚಾನ್ಸಸ್ ಇವತ್ತಿನ ಮ್ಯಾಚ್ ಅಲ್ಲಿ ಹೇಳಿದ್ದಾರೆ ಅಂತಂದ್ರೆ ಮೇ ಬಿ ನಮ್ಮ ಪ್ರಕಾರ ಬಂದೇ ಬರುತ್ತೆ. ಅಂಡ್ ಇನ್ ಮೋರ್ ಓವರ್ ಏನಂತಂದ್ರೆ ಇವತ್ತಿನ ಒಂದು ಪಿಚ್ ಏನಿದೆ ವಾಂಕಡೆ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸೊ ಮೇ ಬಿ 200+ ಅಂತ ಬರೋದಂತೂ ಪಕ್ಕ ಅದು ಬರ್ದಿಕ್ಕಂಬಿಡಿ. 300 ಡೇಲ್ ಸ್ಟೇನ್ ಹೇಳಿದಾಗ 300 ಬರೋ ಚಾನ್ಸಸ್ ಜಾಸ್ತಿನೇ ಇದೆ ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ. ಸೊ ಒಟ್ನಲ್ಲಿ ನಾವು ನೋಡೋ ಹಾಗಿದ್ರೆ ಮ್ಯಾಚ್ ನ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ 200+ ಕ್ಯಾಂಡಿಡೇಟ್, ಯಾಕಂದ್ರೆ ಎರಡೂ ಕಡೆ ಬ್ಯಾಟ್ಸ್ಮನ್ಸ್ ಗಳು ಅದೇ ರೀತಿ ಇದ್ದಾರೆ. ಒನ್ ಆಫ್ ದ ಏನಪ್ಪಾ ಅಂತಂದ್ರೆ ಇನ್ ಕೇಸ್ ಏನಾದ್ರು ಹೈದರಾಬಾದ್ ಅವ್ರು ಬ್ಯಾಟಿಂಗ್ ತಗೊಂಡು 215 216 300 ಹೊಡೆದ್ರು ಕೂಡ ಚೇಸ್ ಮಾಡುವಂತ ಕೆಪಬಿಲಿಟಿ ಇರುವಂತ ಪ್ಲೇಯರ್ಗಳು ಮುಂಬೈಯಲ್ಲಿ ಇದ್ದಾರೆ ಆಕ್ಚುಲಿ. ಸೊ ಇಲ್ಲಿ ಏನಪ್ಪಾ ಒಂದು ಭಯ ಆಗ್ತಾ ಇದೆ ಏನಂತಂದ್ರೆ ಇಶಾನ್ ಕಿಶನ್. ಸೊ ಇಶಾನ್ ಕಿಶನ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ತೀನಿ. ಇವತ್ತಿನ ರಿವೆಂಜ್ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಲೈಕ್ ಏನು ಅವ್ರು ಸೆಂಚುರಿ ಹೊಡೆದ್ರಲ್ಲ ಒಂದು ಸೆಕೆಂಡ್ ಮ್ಯಾಚ್ ಅಲ್ಲಿ, ಸೊ ಆ ಒಂದು ಸೆಂಚುರಿ ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗೈಸ್. ಲಿಟರಲಿ ಎರಡೂ ಕಡೆ ಗೈಸ್, ಒಂದ್ ಕಡೆ ಮುಂಬೈ ರಾಜ ರನ್ಸ್ ಬಂದಿಲ್ಲ, ಅವ್ರ ಕಡೆಯಿಂದ ರನ್ಸ್ ಬರಬೇಕು. ಅಂಡ್ ಮೋರ್ ಅವ್ರು ಎಷ್ಟು ಹೈಪ್ ಮಾಡ್ತಾ ಇದಾರೆ ಅಂತಂದ್ರೆ ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಒಂದು ವಿಡಿಯೋನ ಬಿಟ್ಟಿದ್ದಾರೆ ಮಹಾಭಾರತದ ಒಂದು ಎಡಿಟ್ ಮಾಡ್ಬಿಟ್ಟು. ಸೊ ನನಗೇನು ಅನಿಸ್ತಾ ಇದೆ ಅಂತಂದ್ರೆ ಪಾಂಡವರು ವರ್ಸಸ್ ಕೌರವರು ಅನ್ನೋ ತರ ಮಾಡಿದ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವರು ಒನ್ ಆಫ್ ದ ರಾಕ್ಷಸರ ತಂಡ, ಇನ್ನೊಂದ್ ಕಡೆ ಇವರು ಒಳ್ಳೆ ತಂಡ ಅನ್ನೋ ತರ ಮುಂಬೈ ಇಂಡಿಯನ್ಸ್ ಅವರು ಬಿಲ್ಡಪ್ ಕೊಡ್ತಾ ಇದಾರೆ. ಈಗ ಎರಡೂ ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಅವರು ಫಿಕ್ಸಿಂಗ್ ಫೇಮಸ್ ಅಂತ ನಮ್ಗೆ ಆಲ್ರೆಡಿ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೌದು, ಕೆಲವೊಂದ್ಸತಿ ಒಳ್ಳೆ ಗೇಮ್ ಆಡ್ತಾರೆ, ಬಟ್ ಕೆಲವೊಂದ್ಸತಿ ಅಂದ್ರೆ ಅಂಪೈರ್ಗಳೇ ಇನ್ವಾಲ್ವ್ ಆಗಿರ್ತಾರೆ. ನನ್ಗೆ ಅರ್ಥ ಆಗ್ತಾಯಿಲ್ಲ, ಎಷ್ಟೊಂದು ಇನ್ಸಿಡೆಂಟ್ಗಳು ಆಲ್ರೆಡಿ ನಡೆದಿದೆ. ಸೊ ಹೋಪ್ ದಟ್ ಇವತ್ತಿನ ಮ್ಯಾಚಲ್ಲಿ ಅದಾಗದು ಬೇಡ, ಒಳ್ಳೆ ಪ್ಯೂರ್ ಗೇಮ್ ನೋಡೋಕೆ ಸಿಗಲಿ. ಹೆಂಗೆ ನಿನ್ನೆ ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ DC ಮ್ಯಾಚಲ್ಲಿ ಯಾವ ರೀತಿ ಪ್ಯೂರ್ ಗೇಮ್ ಇತ್ತು, ಪ್ಯೂರ್ ಎಮೋಷನ್ಸ್ ಇತ್ತು, ಆ ಥರ ಗೇಮ್ ಇರಬೇಕು. ಆ್ಯಂಡ್ ನನಗೆ ಅನ್ನಿಸ್ತಿರೋದು ಇವತ್ತಿನ ಮ್ಯಾಚು ಹೊಡಿಲಿಗೋರು ಇವತ್ತು ರನ್ಸು 250 260 ಹೊಡಿಲಿ, ಅದನ್ನು ಚೇಸ್ ಮಾಡಬೇಕು. ಸೊ ಆಲ್ರೆಡಿ ಒಂದು ಬೋಲ್ಡ್ ಪ್ರಿಡಿಕ್ಷನ್ ಬಂದಿದೆ. ಆಲ್ರೆಡಿ ಈ IPL ಅಲ್ಲಿ 270 ರನ್ಸ್ ಕೂಡ ಚೇಸ್ ಮಾಡುವಂಥ ಕೆಪಬಿಲಿಟಿ ಇರುವಂಥ ಪ್ಲೇಯರ್ಗಳಿದ್ದಾರೆ ಅಂತ. 270 ಚೇಸ್ ಆಗಿಲ್ಲ, 240 ಚೇಸ್ ಆಯಿತು. ಬಟ್ ನನಗನ್ನಿಸ್ತಾ ಇರೋದು ಇವತ್ತು ಯಾವ ಥರ ಸ್ಕ್ರಿಪ್ಟ್ ಬರ್ಕೊಂಡ್ಬರ್ತಾರೆ ಜೈಶಾ ಅವರು ಅಂತ ನನಗಂತೂ ಗೊತ್ತಿಲ್ಲ. ಆಕ್ಚುಲಿ ನೋಡಂಗಿದ್ರೆ MI ಅವರು ಒಂದು ಮ್ಯಾಚ್ನ ಗೆದ್ಕೊಂಡ್ ಬರ್ತಾ ಇದ್ದಾರೆ, ಅಂಡ್ ಈ ಕಡೆ SRH ಅವರು ಕೂಡ ಒಂದು ಮ್ಯಾಚ್ನ ಗೆದ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇವರಿಬ್ರಿಗೂ ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಇವತ್ತಿನ ಮ್ಯಾಚ್. ಅಂಡ್ ಇಲ್ಲಿ ತನಕ ಹೆಡ್ ಟು ಹೆಡ್ ನೋಡಂಗಿದ್ರೆ ಇವರಿಬ್ರು ಮಧ್ಯೆ 23 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ ಲೈಕ್ SRH ಅವ್ರು ಗೆದ್ದಿರೋದು 10 ಮ್ಯಾಚ್ಗಳು ಮಾತ್ರ, ಅಂಡ್ 13 ಮ್ಯಾಚ್ಗಳನ್ನ MI ಅವರು ಗೆದ್ಕೊಂಡಿದ್ದಾರೆ. ಇದರಲ್ಲಿ ಮೇಘ ಇದ್ದಾರೆ ಈಗ. ಅಂದ್ರೆ 3 ಮ್ಯಾಚಸ್ ಏನು ಅಂತ ಡಿಫ್ರೆನ್ಸ್ ಏನು ನನಗೇನು ಕಾಣಿಸ್ತಾ ಇಲ್ಲ. 3 ಮ್ಯಾಚಸ್ ಯೂಶಲಿ ನಾವು SRH ವರ್ಸಸ್ ಮುಂಬೈ ಅಂತ ನೋಡಿದಾಗ ಯಾವಾಗಲೂ ಲೋ ಸ್ಕೋರಿಂಗ್ ಥ್ರಿಲ್ಲರ್ ಸಿಗ್ತಾ ಇರುತ್ತೆ, ಯಾಕಂದ್ರೆ ಆ ತರ ಬೌಲಿಂಗ್ ಲೈನ್ ಅಪ್ ಇತ್ತು ಹೈದರಾಬಾದ್ 4 ವರ್ಷದ ಹಿಂದೆ ಇದ್ದಿದ್ದು. ಬಟ್ ಈಗ ಬರೀ ರನ್ಸ್ ಅಷ್ಟೇ, ರನ್ ಸುರಿತಾ ಇರ್ತದೆ ಇವರಿಬ್ರು ಮಧ್ಯದಲ್ಲಿ. ಸೊ ಒಟ್ನಲ್ಲಿ ಈಗ ಲಾಸ್ಟ್ 5 ಹೆಡರ್ಸ್ ನೋಡೋ ಹಾಗಿದ್ರೆ 5 ಮ್ಯಾಚಸ್ ಗಳಲ್ಲಿ ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಅವರು 3 ಮ್ಯಾಚ್ ನ ಗೆದ್ದಿದ್ದಾರೆ, 2 ಮ್ಯಾಚ್ ನ ಹೈದರಾಬಾದ್ ಅವ್ರು ಗೆದ್ದಿದ್ದಾರೆ. ಅಂಡ್ ಇನ್ನೊಂದು ನೆನಪಿರ್ಲಿ ಗೈಸ್, ಇವರ ಮೇಲೆನೆ ಲಾಸ್ಟ್ ಇಯರ್ 277 ರನ್ಸ್ ನ ಸ್ಕೋರ್ ಮಾಡ್ತಾರೆ ಹೈದರಾಬಾದ್ ಅವರು ಫಸ್ಟ್ ಬ್ಯಾಟಿಂಗ್ ಹೈಯೆಸ್ಟ್ ಸ್ಕೋರ್ ಇರೋದು. ಹೌದು. ಸೊ ಇದರ ಆದ್ಮೇಲೆ ಚೇಸ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ಅವರು 246 ನ ಹೊಡಿತಾರೆ. ಸೊ ಇಲ್ಲಿ ಆಕ್ಚುಲಿ ಗೊತ್ತಾಗುತ್ತೆ ಮುಂಬೈ ಇಂಡಿಯನ್ಸ್ ಅವರು ಯಾವ ರೀತಿ ಬೌಲಿಂಗ್ ಬ್ಯಾಟಿಂಗ್ ಎರಡೂ ಇದೆ ಅಂತ. ಅಂಡ್ ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂದ್ರೆ ತಿಲಕ್ ವರ್ಮಾ ಸಖತ್ತಾಗಿ ಆಡ್ತಾರೆ, ಟಿಮ್ ಡೇವಿಡ್ ಅವರು ಒಂದು ರೇಂಜ್ ಮ್ಯಾಚ್ ನ ಫಿನಿಶ್ ಮಾಡಿರ್ತಾರೆ. ಬಟ್ ಸಾಕಾಗಲ್ಲ ಅಂತ ಹೇಳ್ಬೋದು. ಅರೌಂಡ್ ಒಂದು 30 ರನ್ಸ್ ಇಂದ ಸೋಲ್ತಾರೆ ಅಷ್ಟೇ. ಸೊ ಏನ್ ಯೂಸ್ ಮಾರ್ಜಿನ್ ಏನಲ್ಲ, ಅದು 25-30 ರನ್ಸ್ ಅಂತಂದ್ರೆ ಆಕ್ಚುಲಿ ಇವತ್ತಿನ ಮ್ಯಾಚ್ ಅಲ್ಲಿ ನನಗನ್ನಿಸ್ತಾ ಇರೋದೇನಪ್ಪಾ ಅಂತಂದ್ರೆ ನನಗೆ ಮೇ ಬಿ 240 ಅಬೋವ್ ಸ್ಕೋರ್ ಬರುತ್ತೆ ಅಂತ ಅನಿಸ್ತಾ ಇದೆ. ಎಸ್, ಇನ್ನು ಇವರಿಬ್ಬರ ಮಧ್ಯದಲ್ಲಿ ಲೋಯೆಸ್ಟ್ ಸ್ಕೋರ್ ನೋಡೋಂಗಿದ್ರೆ 87 ಲೋಯೆಸ್ಟ್ ಸ್ಕೋರ್, ಅದು ಕೂಡ MI ಅವರು ಹೊಡೆದಿರುವಂತದ್ದು. ಸೊ 87 ಹೊಡೆದಿರ್ತಾರೆ, ಅದು ಕೂಡ ಬೈಕ್ ಬರ್ಸೇನೆ ಆಕ್ಚುಲಿ ಒಂದ್ ಸ್ವಲ್ಪ ಬಂದಿರುತ್ತೆ. ಬಟ್ ಹೈದರಾಬಾದ್ ಅವ್ರು ವಿನ್ ಆಗ್ತಾರೆ, ಅದು ಬೇರೆ ತರ ಬಿಡಿ. ಸೊ ಯೂಶಲಿ ನಾವು ಲೋ ಸ್ಕೋರಿಂಗ್ ಥ್ರಿಲ್ಲರ್ ಅಂತ ಆಲ್ರೆಡಿ ನೋಡ್ಬಿಟ್ಟಿದೀವಿ, ಹೈ ಸ್ಕೋರಿಂಗ್ ಥ್ರಿಲ್ಲರ್ ನೋಡಕ್ ಆಗ್ತಾ ಇಲ್ಲ. ಇದು ನೆನ್ನೆ ನಡೆದಿದ್ದೇನು 180 ಹೈಯೆಸ್ಟ್ ಸ್ಕೋರ್ ಏನಲ್ಲ, ಹೈಯೆಸ್ಟ್ ಸ್ಕೋರ್ ಅನ್ನೋದು ಈಗ 250 280 ತನಕ ಹೋಗ್ಬಿಟ್ಟಿದೆ. ಸೊ ಆ 286 287 ಕ್ರಾಸ್ ಮಾಡಿ 300 ಬರ್ತಾರೆ, ಅದು ಹೈಯೆಸ್ಟ್ ಸ್ಕೋರ್ ಆಗ್ಬೇಕು ಇವತ್ತಿನ ಮ್ಯಾಚ್ ಅಲ್ಲಿ. ಸೊ ಒಟ್ಟಲ್ಲಿ ಗೈಸ್ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚು? ಸೊ ಒಂದ್ ಕಡೆ ತಿಲಕ್ ವರ್ಮಾ ಅವರು ಇದ್ದಾರೆ ಈ ಸೈಡ್ ಅಲ್ಲಿ, ಈ ಕಡೆ ಕಿಶನ್ ಅವರು ಇದ್ದಾರೆ, ಈ ಕಡೆ ಸೂರ್ಯಕುಮಾರ್ ಯಾದವ್ ಇತ್ತು ಅಂತಂದ್ರೆ ಈ ಕಡೆ ಬಂದ್ಬಿಟ್ಟು ಲೈಕ್ ಹೆನ್ರಿ ಕಲಿಶನ್ ಅವರು ಇದ್ದಾರೆ. ಸೊ ಪವರ್ ಹಿಟರ್ಸ್ ಗಳ ಸಮಾಗಮ ಅಂತ ಹೇಳ್ಬೋದು. ಹೆನ್ರಿ ಕಲಿಶನ್ ವರ್ಸಸ್ ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ತೀನಿ, ಸಾರಿ. ಸೂರ್ಯಕುಮಾರ್ ಯಾದವ್ಗೆ ರಿಪ್ಲೇಸ್ಮೆಂಟ್ ಈ ಕಡೆ ಯಾರಿದಾರಪ್ಪ ಅಂತಂದ್ರೆ
ಯಾರು ಇಲ್ಲ ಗುರು ಆಕ್ಚುಲಿ ಸೂರ್ಯಕುಮಾರ್ ಯಾದವ್ ರಿಪ್ಲೇಸ್ ಇಶಾನ್ ಕಿಶನ್ ಅವ್ರನ್ನೇ ಕೊಡ್ಬೋದು. ಇಶಾನ್ ಕಿಶನ್ ವರ್ಸಸ್ ತಿಲಕ್ ವರ್ಮನ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಯಂಗ್ಸ್ಟರ್ಸ್ ಲೆಫ್ಟ್ ಹ್ಯಾಂಡ್. ಸೊ ಓಪನಿಂಗ್ ಬಂತು ಅಂತಂದ್ರೆ ಅಭಿಷೇಕ್ ಅವ್ರು ಕೊಡ್ಬೋದಾ? ಅಭಿಷೇಕ್ ಶರ್ಮಾನು ಕೊಡಕ್ಕಾಗಲ್ಲ. ಅಭಿಷೇಕ್ ಶರ್ಮಾ ನೀನ್ ಸೂರ್ಯಕುಮಾರ್ ಯಾದವ್ ಕಂಪ್ಯಾರಿಸನ್ ಇಲ್ಲ. ಸೊ ಆಕ್ಚುಲಿ ಇಲ್ಲಿ ನನಗೆ ಅನ್ನಿಸ್ತಾ ಇರೋದು ಎಕ್ಸ್ ಫ್ಯಾಕ್ಟರ್ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅಂತ ಅನಿಸ್ತದೆ. ಯಾಕಂದ್ರೆ ಓಪನಿಂಗ್ ಬಂದ್ಬಿಟ್ಟು ನೋಡಿ ರೋಹಿತ್ ಶರ್ಮಾ ಮತ್ತೆ ರಿಯಾನ್ ರಿಕಲ್ಟನ್ ಅವರು ಈ ಕಡೆ ಹೆಡ್ ವರ್ಸಸ್ ಅಭಿಷೇಕ್ ಶರ್ಮಾ. ಸೊ ಥರ್ಡ್ ಡೌನ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸೂರ್ಯಕುಮಾರ್ ಯಾದವ್ ಬರ್ಬೋದು, ನೈದರ್ ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಅವ್ರು ಬರ್ಬೋದು. ಈ ಕಡೆ ಥರ್ಡ್ ಡೌನ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇಶಾನ್ ಕಿಶನ್ ಅವ್ರು ಬರ್ತಾರೆ. ಸೊ ಇಲ್ಲಿ ನನಗೆ ಅನ್ನಿಸ್ತಾ ಇರೋದು ಪರ್ಸನಲ್ ಆಗಿ ಏನಪ್ಪಾ ಅಂತಂದ್ರೆ ಎಕ್ಸ್ಪೆಕ್ಟ್ ಆಗೋದು ಇವರೇ ಅಂತ ಅನಿಸ್ತದೆ. ಆಮೇಲೆ ವಿಲ್ ಜಾಕ್ಸನ್ ಅವ್ರಿಗೆ ಆಕ್ಚುಲಿ ನಿನ್ನೆ ಚಾನ್ಸಸ್ ಸಿಕ್ಕಿಲ್ಲ. ಡೆಲ್ಲಿ ಮೇಲೆ ಏನ್ ಮ್ಯಾಚ್ ಆಡಿದ್ರು, ಅವ್ರೇನು ಆಡ್ತಾ ಇಲ್ವಲ್ಲ, ಹಂಗಾಗಿ 3-4 ಮ್ಯಾಚ್ ಕೊಟ್ಟರು, ಏನು ಪರ್ಫಾರ್ಮೆನ್ಸ್ ಇಲ್ಲ. ಸೊ ಪರ್ಫಾರ್ಮೆನ್ಸ್ ಇಲ್ಲ ಅಂತಂದಾಗ ಕೊಡೋದು ನನ್ನ ಪ್ರಕಾರ ಸರಿನೂ ಅಲ್ಲ. ಬೇರೆಯವ್ರಿಗೆ ಚಾನ್ಸಸ್ ಕೊಡಬೇಕು. ಇವನ್ ಹಂಗ್ ನೋಡಿದ್ರೆ MI ಅವರು ಪಾಪ ಯಾರು ಇಬ್ರು ಹೊಸ ಹುಡುಗರು ಚೆನ್ನಾಗಿ ವಿಕೆಟ್ಗಳನ್ನ ತಗೊಂಡ್ರು. ಕೇರಳ ಹುಡುಗ ಕೂಡ ಅಲ್ಲಿ ಕುಣಿಸ್ಬಿಟ್ಟು ಈಗ ಬೇರೆಯವ್ರಿಗೂ ಕೊಡ್ತಾ ಇದಾರೆ. ಇಲ್ಲ ಇದು ಒಳ್ಳೇದಲ್ವಾ ಆಕ್ಚುಲಿ. ಅವ್ರು ವಿಕೆಟ್ ತಗೊಂಡ್ರಲ್ಲ ಆಲ್ರೆಡಿ ಕರಣ್ ಶರ್ಮಾ ಅವರು ತಗೊಂಡ್ರು. ಬಟ್ ಸ್ಟಿಲ್ ಈಗ ಕರಣ್ ಶರ್ಮಾ ಅವರು ಸೊ ಏಜ್ ಆಗ್ತಾ ಇದೆ. ನೆಕ್ಸ್ಟ್ ಅಂದ್ರೆ ಲೈಕ್ IPL ಗಳು ಆಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಈಗ ಯಂಗ್ಸ್ಟರ್ಸ್ ಗಳನ್ನ ಬೆಳೆಸಬೇಕು. ಮುಂಬೈ ಅವರು ಅದಕ್ಕೆ ತಾನೇ ಇವ್ರನ್ನ ತಗೊಂಡಿದ್ದು. ಆದ್ರೆ ಅವ್ರು ತಗೊಂಡಿದ್ದ ತಕ್ಕನಂಗೆ ಗೇಮಲ್ಲಿ ಆಡ್ಸಿದ ತಕ್ಕನಂಗೆ ವಿಕೆಟ್ಗಳನ್ನು ತಗೊಂಡ್ರು. ಬಟ್ ಸ್ಟಿಲ್ ಇವರು ನೆಕ್ಸ್ಟ್ ಮ್ಯಾಚಸ್ಗಳನ್ನ ಯಾಕೆ ಕಂಟಿನ್ಯೂ ಮಾಡಿಲ್ಲ ಅಂತ ಅದು ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ ನಮಗೆ. ಸೊ ಗೊತ್ತಿಲ್ಲ, ಅದು ಮೇ ಬಿ ಅದು ಕರಣ್ ಶರ್ಮಾ ಅವರೇ ಬರ್ತಾರೆ ಇವತ್ತಿನ ಮ್ಯಾಚಲ್ಲಿ. ಯಾಕಂದ್ರೆ ಆ ಥರ ಇಂಪ್ಯಾಕ್ಟ್ ಪ್ಲೇಯರ್ ಮಾಡಿದ್ದು. ಯಾಕಂದ್ರೆ ಗೇಮ್ ಗೆಲ್ಲಕ್ಕೆ ಮೇನ್ ರೀಸನ್ನೇ ಅವರು. ಸೊ ಮಿಚೆಲ್ ಸ್ಯಾಂಟ್ನರ್ ಅವರು ಮತ್ತೆ ಕರಣ್ ಶರ್ಮಾ ಅವರು ಈ ಕಡೆ ಕ್ವಾಲಿಟಿ ಸ್ಪಿನ್ನರ್ ಇದ್ದಾರೆ. ಈ ಕಡೆ ಸ್ಪಿನ್ನರ್ಗಳ ಕೊರತೆ ಕಾಣಿಸ್ತಾ ಇದೆ. ಆಡಮ್ ಜಂಪ್ ಅವರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ. ಅಂದ್ರೆ ಇಂಜುರಿ ರಿಪ್ಲೇಸ್ಮೆಂಟ್ ಹುಡುಕ್ತಾ ಇದ್ದಾರೆ ಹೈದರಾಬಾದ್ ಅವರು ಕೂಡ. ಅಂಡ್ ಇಲ್ಲಿ ನೋಡೋ ಹಾಗಿದ್ರೆ ಮುಂಬೈ ಕಡೆ ಬೌಲಿಂಗ್ ಒಂದು ಸ್ವಲ್ಪ ಕನ್ಸರ್ನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಮೊನ್ನೆ ಮ್ಯಾಚಲ್ಲಿ ಏನೋ ಒಂದು ಹೇಳಿದ್ರು ಸ್ಪಿನ್ನರ್ ಆಕ್ಚುಲಿ ಮ್ಯಾಚ್ಗಳನ್ನ ಟರ್ನ್ ಓವರ್ ಮಾಡಿದ್ದು ಫಾಸ್ಟ್ ಬಾಲರ್ ಎಲ್ಲ. ಬುಮ್ರಾ ಅವರು ಆಕ್ಚುಲಿ ಫಾರ್ಮಿಗೆ ಬರೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬುಮ್ರಾ ಅವರು ಇವತ್ತಿನ ಮ್ಯಾಚಲ್ಲಿ ಫಾರ್ಮಿಗೆ ಬಂತು ಅಂತಂದ್ರೆ ನನಗನ್ನಿಸ್ತಾ ಇರೋದು ನೀಟಾಗಿ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ. ಬುಮ್ರಾ ಅವ್ರು ಏನಾದರೂ ಒಂದು ಸ್ವಲ್ಪ ಲೈನು ಲೆಂತಲ್ಲಿ ಎಡುವುದ್ರೆ ನನಗೆ ಯಾಕೋ ಅನ್ನಿಸ್ತಾ ಇರೋದು ಮುಂಬೈ ಇಂಡಿಯನ್ಸ್ ಅವರು ಆಗಲಿ ಇಲ್ಲ ಹೈದರಾಬಾದ್ ಅವರಾಗಲಿ ಎರಡೂ ಕೂಡ ಬಂದಿದ್ದ ಬಾಲೆಲ್ಲ ಬೀಸಾಗ ಹೋಯ್ತಾರೆ ಗುರು. ನಾನಂತೂ ಅದಂತೂ ಫಿಕ್ಸ್ ಬರ್ಕೊಡ್ತೀನಿ. ಇಲ್ಲಿ ಆಕ್ಚುಲಿ ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡೋಗಿದ್ರೆ ಸೊ ಇಬ್ರು ಕೂಡ 6 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ ಇಲ್ಲಿ ತನಕ ಗೆದ್ದಿರೋದು 2 ಮ್ಯಾಚು. ಸೊ 4 ಪಾಯಿಂಟ್ಗಳಲ್ಲಿ ಕೂತಿದ್ದಾರೆ. ಆ 6ನೇ ಜಾಗದಲ್ಲಿ 7ನೇ ಜಾಗದಲ್ಲಿ MI ಅವ್ರು ಕೂತವ್ರೆ. ಅಂಡ್ 9ನೇ ಜಾಗದಲ್ಲಿ SRH ಅವ್ರು ಕೂತಿದ್ದಾರೆ. ಸೊ ಇವರಿಬ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ 2 ಪಾಯಿಂಟ್ಗಳು. ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ತೀನಿ. ಯೂಶಲಿ ಎಲ್ಲರಿಗೂ ಮಸ್ಟ್ ವಿನ್ ಗೇಮ್. ಹೈದರಾಬಾದ್ ಆಮೇಲೆ ಮುಂಬೈ ಇಂಡಿಯನ್ಸ್ CSK 3 ಜನಕ್ಕೂ ಮಸ್ಟ್ ವಿನ್ ಗೇಮು. ಅಂಡ್ ಈ ವೀಕ್ ಎಲಿಮಿನೇಟರ್ ರೌಂಡ್ ಆಗುತ್ತೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಜೈಶ್ ಅವರು ಒಳ್ಳೆ ಸ್ಕ್ರಿಪ್ಟ್ ಬರ್ದಿದ್ದಾರೆ. ಈ 3 ಮ್ಯಾಚಸ್ಗಳಲ್ಲೂ ಕಂಟಿನ್ಯೂಸ್ ಆಗಿ ಯಾರು ಸೋಲ್ತಾರೋ ಅವರು ಔಟ್ ಆಫ್ ದಿ ಟೂರ್ನಿಮೆಂಟ್, ಯಾರು ಗೆಲ್ತಾರೋ ಅವರು ಕ್ವಾಲಿಫೈ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್, ಇನ್ನು ಪ್ಲೇಯಿಂಗ್ ಲೆವೆನ್ ಸೇಮ್ ಇರುತ್ತೆ ಗೈಸ್. ಲಾಸ್ಟ್ ಒಂದು ಏನ್ ಮ್ಯಾಚಸ್ಗಳನ್ನ ಆಡಿದ್ರು MI ಮತ್ತೆ SRH ವಿನ್ನಿಂಗ್ ಕಾಂಬಿನೇಷನ್ ಬರ್ತಾರೆ ಅಂತ ಸೇಮ್ ಕಾಂಬಿನೇಷನ್ ಇಟ್ಕೊಂಡ್ ಬರ್ತಾರೆ. ಯಾಕಂತಂದ್ರೆ ಸೊ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಸೊ 2 ಮ್ಯಾಚಸ್ಗಳು ಇಬ್ರು ಒಂದೊಂದು ಮ್ಯಾಚ್ ಗೆದ್ಕೊಂಡಿದ್ದಾರೆ. ಹಾಗಾಗಿ ಸೇಮ್ ಒಂದು ಸ್ಕ್ವಾಡ್ ಇರುತ್ತೆ ಅಂತ ಹೇಳ್ಬೋದು ಗೈಸ್ ಇಲ್ಲಿ. ಸೊ ಒಟ್ನಲ್ಲಿ ವಿಲ್ ಜಾಕ್ಸನ್ ಅವ್ರದ್ದು ಇದು ಸ್ವಲ್ಪ ಕನ್ಸರ್ನ್ ಆಗ್ತದೆ. ಫಾರ್ಮ್ ಬಂದ್ಬಿಟ್ಟು ವಿಲ್ ಜಾಕ್ಸನ್ ಅವರೆಲ್ಲ ಫಾರ್ಮಿಗೆ ಬಂತು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಕಡೆ ಹೈದರಾಬಾದ್ ಕಡೆ ಯಾರು ಕೂಡ ಅಂತವರು ನನಗೆ ಡಿಪ್ ಆಗಿದ್ದಾರೆ ಅಂತ ಅನಿಸಲ್ಲ. ಯಾಕಂದ್ರೆ ಆಲ್ರೆಡಿ ಗುರು ನನಗೆ ಬೇಜಾರಾಗಿದ್ದೇನಪ್ಪ ಅಂತಂದ್ರೆ 240 ಚೇಸ್ ಮಾಡಬೇಕಾದ್ರೆ ಓಪನಿಂಗ್ ಅವರೇನೆ ಹೊಡೆದಾಕ್ಬಿಡ್ತಾರೆ. ಎಲ್ಲೋ ಒಂದು ಕಡೆ ನನಗನ್ಸಿದ್ದು ಏನಂತಂದ್ರೆ ಬೇರೆಯವ್ರಿಗೂ ಚಾನ್ಸ್ ಸಿಗಬೇಕಾಗಿತ್ತು ಅಂತ ಅನ್ನಿಸ್ತು. ಯಾಕಂದ್ರೆ ಬೇರೆಯವ್ರು ಕೂಡ ಒಂದಷ್ಟು ಡೆಪ್ತ್ ಬಂದಷ್ಟು ಒಳ್ಳೇದು ಇಂಪಾರ್ಟೆನ್ಸ್. ಯಾಕಂದರೆ ಓಲ್ ತಂಡ ಗೆಲ್ಲುತ್ತೆ ಗೊತ್ತಾ, ಅವರು ನಮಗೆ ಟೀಮ್ ಅಂತ ಅನ್ಸುತ್ತೆ. ಒಬ್ಬರು ಇಬ್ಬರು ಮಾಡ್ತಾ ಇದ್ದಾಗ ಈಗ ನೋಡಿ ಅಭಿಷೇಕ್ ಶರ್ಮಾ ಮತ್ತು ಟ್ರೆವಿಸ್ ಹೆಡ್ ಅವರು ಇಬ್ಬರು ಬೇಗ ಪವರ್ ಪ್ಲೇಯಲ್ಲಿ ಔಟ್ ಆಗೋಯ್ತು ಅಂತಂದರೆ ನಿಮಗೆ ನೆಕ್ಸ್ಟ್ ಬರುವಂಥ ಬ್ಯಾಟರ್ಸ್ಗಳು ಯಾರು ಕೂಡ 200+ ಹೊಡಿಯೋಕ್ಕಾಗಲ್ಲ. ಹೊಡಿತಾರೆ ಇಲ್ಲ ಅಂತಲ್ಲ, 180+ 180 ಬರುತ್ತೆ. ಬಟ್ ನಿಮಗೆ 200 ಬಂದಿಲ್ಲ ಅಂತಂದರೆ ಮುಂಬೈಯಲ್ಲಿ ನಿಮಗೆ ವೇಸ್ಟ್ ನೀವು. ಯಾಕಂದರೆ ಆ ಥರ ಬೌಲಿಂಗ್ ನಿಮ್ಮ ಹತ್ರ ಇಲ್ಲ. ಬೌಲಿಂಗ್ ಬಂದುಬಿಟ್ಟು ಫ್ಲಾಪ್ ಆಗ್ತದೆ. ಎಸ್ಪೆಷಲಿ ಮೊಹಮ್ಮದ್ ಶಮಿ ಅವರಂತೂ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಎಲ್ಲ ಎಕಾನಮಿ ಬಂದುಬಿಟ್ಟು 10 ಅಬೋವ್ ಇದೆ. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಅವರು ಒನ್ ಡೇ ಆನ್ ಆ್ಯಂಡ್ ಆಫ್ ಆಗ್ತಾ ಇದ್ದಾರೆ. ಒಂದು ಮ್ಯಾಚ್ ಚೆನ್ನಾಗಿ ಆಡಿಸ್ತಾರೆ, ಒಂದು ಮ್ಯಾಚ್ ಚೆನ್ನಾಗಿ ಆಡಿಸ್ತಾರಲ್ಲ. ಅವ್ರ ಕಡೆ ವಿಕೆಟ್ ಟೇಕರ್ ಆಪ್ಷನ್ ಇರೋದು ಜೀಶಾನ್ ಒಬ್ಬರೇ ಸ್ಪಿನ್ನರ್ ಆ್ಯಕ್ಚುಲಿ. ಸೊ ನನಗನ್ನಿಸ್ತಾ ಇರೋದು ಸೊ ಬೌಲಿಂಗಲ್ಲಿ ಹರ್ಷಲ್ ಪಟೇಲ್ ಒಬ್ಬರು ವಿಕೆಟ್ ಟೇಕರ್, ಅವರು ಕೂಡ ಇನ್ಕ್ಲೂಡ್ ಮಾಡ್ಕೊಬೇಕು. ಒಳ್ಳೆ ನಮ್ಮ ಪರ್ಪಲ್ ಪಟೇಲ್ ಅವ್ರು ಚೆನ್ನಾಗಿ ಆಗ್ತಾರೆ. ಇದ್ದಾಗ ಚೆನ್ನಾಗಿ ಆಡ್ತಿದ್ರು. ಸೊ ಇವಾಗ SRH ಕಡೆ ಹೋದ್ಮೇಲೆ ಸ್ವಲ್ಪ ಒಂಚೂರು ಡೌನ್ ಆಗಿದೆ ಅಂತ ಹೇಳ್ಬೋದು. ಸೊ ಗೈಸ್, ನಿಮ್ಮ ಪ್ರಕಾರ ಇವತ್ತಿನ ಎಕ್ಸ್ ಫ್ಯಾಕ್ಟರ್ ಯಾರಾಗ್ಬೋದು ಅಂತ ನೀವು ಕಮೆಂಟ್ ಮಾಡೋ ಕೆಲಸ ಮರಿಬೇಡಿ. ಅಂಡ್ ಇವತ್ತಿನ ಒಂದು ಪವರ್ ಪ್ಲೇಲಿ ಆವರೇಜ್ ಸ್ಕೋರ್ ನಮ್ಮ ಪ್ರಕಾರ ಎಷ್ಟು ಬರ್ಬೋದು ಅಂತಂದ್ರೆ 90 ಬರುತ್ತೆ ಗೈಸ್. ಅಂಡ್ ಓವರ್ ಆಲ್ ಸ್ಕೋರ್ ಬಂದು 250 ಅಂತೂ ಬಂದೇ ಬರುತ್ತೆ ಆವರೇಜ್ ಸ್ಕೋರ್. ಸೊ ಒಟ್ಟಲ್ಲಿ ಗೈಸ್ ಇದು ಬೋಲ್ಡ್ ಪ್ರೆಡಿಕ್ಷನ್ ನಾವು ಕೊಡ್ತಾ ಇರೋದು ಬಿಕಾಸ್ ಆಫ್ ಪಿಚ್ ಕಂಡೀಷನ್ ನೋಡ್ತಾ ಇರೋದು. ಅಂಡ್ ಮೋರ್ ಓವರ್ ಇಬ್ಬರು ಪ್ಲೇಯರ್ಸ್ಗಳು ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಬೌಲಿಂಗ್ ಲೈನಪ್ ಅಂತ ಬಂದಾಗ ಆ ಥರ ಪಿಚಸ್ಗಳಲ್ಲಿ ಯೂಶಲಿ ಏನಾಗುತ್ತೆ, ನಾನು ಪಿಚ್ ಮೇಲೆ ಮಾತಾಡ್ತಾ ಇರೋದು. ಪಿಚ್ ಏನಾದರೂ ಮುಂಬೈ ಇಂಡಿಯನ್ಸ್ ಅವರು ಹೈ ಸ್ಕೋರ್ ಬೇಡ, ನಮಗೆ ಲೋ ಸ್ಕೋರಿಂಗ್ ಥ್ರಿಲ್ಲರ್ ಇಲ್ಲಿ ಅಂತ ಪಿಚ್ನ 2ನೇ 4ನೇದು 3ನೇದು ಪಿಚ್ ಟಿಸ್ಟ್ ಮಾಡಿದ್ರೆ ದೇವರನ್ನ ನಮ್ಗೆ ಗೊತ್ತಿಲ್ಲ, ನಮ್ಮ ಪ್ರೆಡಿಕ್ಷನ್ ಸುಳ್ಳು ಆಗ್ಬೋದು. ಬಟ್ ಒಂದಂತೂ ಕನ್ಫರ್ಮ್ ಗೈಸ್, ಇವತ್ತು ಎಂಥ ಏನೇ ಬಂದ್ರೂ ಕೂಡ
ಮುಂಬೈ ಇಂಡಿಯನ್ಸ್ ಅವ್ರು ಗೆಲ್ತಾರೆ. ಎಸ್, ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇವತ್ತು MI ಅವ್ರು ಗೆದ್ದೇ ಗೆಲ್ತಾರೆ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಆ್ಯಂಡ್ ಎಕ್ಸ್ ಫ್ಯಾಕ್ಟರ್ ಏನಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್ ಕಂಟಿನ್ಯೂಸ್ ಆಗಿ ಗೆಲ್ತಾ ಇರೋದು ನಮ್ಮ ಪ್ರೆಡಿಕ್ಷನ್ ಪ್ರಕಾರ. ಆಲ್ರೆಡಿ ನಾವು ಕಂಟಿನ್ಯೂಸ್ ಆಗಿ ಹೆಚ್ಚು ಕಮ್ಮಿ 6 ಮ್ಯಾಚಸ್ಗಳನ್ನ ಗೆದ್ದಿದ್ದೀವಿ, ಎಲ್ಲ ಮ್ಯಾಚಸ್ ಗೆಲ್ತಾ ಇದೀವಿ. ಸೊ ಇವತ್ತಿನ ಪ್ರೆಡಿಕ್ಷನ್ ಪ್ರಕಾರ ಮುಂಬೈ ಇಂಡಿಯನ್ಸ್ ನಾವು ಗೆಲ್ತಾರೆ ಅಂತ ಹೇಳ್ತಾ ಇದೀವಿ. ನಿಮ್ಗೆ ಏನು ಅನ್ಸುತ್ತೆ, ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು MI ವರ್ಸಸ್ SRH ನ ಪ್ರಿವ್ಯೂ. ಏನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ. ತುಂಬ ಜನ ನೋಡ್ತಾ ಇದ್ದೀವಿ, ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ವಿಡಿಯೋ ನೋಡ್ತಾ ಇದ್ದೀರಾ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಸಿಗೋಣ ಮುಂದಿನ ನೋಡಿದರೆ ಅಲ್ಲಿ ತನಕ ಬಾಯ್.